ಹಾಯ್ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ನಿಮಗೆ ಯಾರಾದರೂ ಮೆಸೇಜನ್ನು ಕಳಿಸಿರ್ತಾರೆ. ಆ ಮೆಸೇಜನ್ನು ನೀವು ನೋಡಿರ್ತೀರ, ಆದರೂ ಕೂಡ ಅವರಿಗೆ ಬ್ಲ್ಯಾಕ್ ಟಿಕ್ ಕಾಣಿಸೋ ಥರ ನೀವು ಮಾಡ್ಬೋದು ಫ್ರೆಂಡ್ಸ್. ಈಗ ನಾರ್ಮಲ್ ಆಗಿ ಯಾರಾದರೂ ನಿಮಗೆ ಮೆಸೇಜನ್ನು ಕಳಿಸಿದ್ರೆ ನೀವು ಆ ಮೆಸೇಜನ್ನು ನೋಡಿದ್ರಿ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಅವರಿಗೆ ಬ್ಲೂ ಟಿಕ್ ಕಾಣಿಸುತ್ತೆ, ನೀವು ಮೆಸೇಜನ್ನು ನೋಡಿದ್ರಿ ಅಂತ. ನೀವು ಮೆಸೇಜನ್ನು ನೋಡಿದ್ರೂ ಕೂಡ ಡಬಲ್ ಬ್ಲ್ಯಾಕ್ ಟಿಕ್ ಇರೋ ಥರ ನೀವು ಮಾಡ್ಕೊಳ್ಬೋದು. ನೀವು ಮೆಸೇಜನ್ನು ನೋಡಿದ್ರೂ ಕೂಡ ಅವರಿಗೆ ಗೊತ್ತಾಗಲ್ಲ ನೀವು ನೋಡಿದ್ದೀರಾ ಅಂತ. ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನಂತರ ನಿಮಗೆ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಅಲ್ವಾ. ಮೇಲ್ಗಡೆ 3 ಡಾಟ್ ಇದೆ ನೋಡಿ, ರೈಟ್ ಸೈಡಲ್ಲಿ 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಲಾಸ್ಟ್ ಆಪ್ಷನ್ ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ರೈವೇಸಿ ಅಂತ ಇದೆಯಲ್ವಾ, ಪ್ರೈವೇಸಿ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಕೆಂಡ್ ಆಪ್ಷನ್ ಪ್ರೈವೇಸಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ 4ನೇ ಆಪ್ಷನ್ ಸ್ಟೇಟಸ್ ಕೆಳಗಡೆ ಇಲ್ಲಿ ನಿಮಗೆ ರೀಡ್ ರಿಸಿಪ್ಟ್ಸ್ ಅಂತ ಇದೆಯಲ್ವಾ, ರೀಡ್ ರಿಸಿಪ್ಟ್ ಮುಂದ್ಗಡೆ ಇರುವಂತಹ ಬಟನ್ ಆನ್ ಆಗಿರುತ್ತೆ. ಅದನ್ನ ಆನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನನ್ನ ಬಟನ್ ಗ್ರೀನ್ ಕಲರ್ ಅಲ್ಲಿ ಇದೆ ನೋಡಿ, ಈ ಒಂದು ಬಟನ್ ಆನ್ ಆಗಿದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ರೀಡ್ ರಿಸಿಪ್ಟ್ಸ್ ಏನಿರುತ್ತೆ ಅದು ಆಫ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟನ್ನ ಮಾಡ್ಕೊಂಡ್ರೆ ಯಾರಾದರೂ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಕಳಿಸಿದಾಗ ನೀವು ಆ ಮೆಸೇಜನ್ನು ನೋಡಿದಾಗ ಅವರಿಗೆ ಬ್ಲೂ ಟಿಕ್ ಕಾಣಿಸಲ್ಲ, ಬ್ಲ್ಯಾಕ್ ಟಿಕ್ಕೇ ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರು ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.